ಮೊದಲನೇದಾಗಿ ಮಹಾವತಾರ್ ಫೌಂಡೇಶನ್ ಅಂತ ಗುರುಗಳಾದಂಥ ನನ್ನ ಆಧ್ಯಾತ್ಮಿಕ ಮೊದಲ ಗುರುಗಳಾದಂಥ ರಂಗನಾಥ್ ಗುರೂಜಿಯವರಿಗೆ ಹಾಗೂ ನನ್ನ ತಂದೆ ತಾಯಿಯನ್ನು ನೆನೆಯುತ್ತಾ ಇಂದಿನ ನನ್ನ ಧ್ಯಾನ ಹಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತೇನೆ. ಇಂದು ನಾನು ಆಯ್ಕೆ ಮಾಡಿಕೊಂಡಂಥದ್ದು, ಈಗ ಆಲ್ರೆಡಿ ಗುರೂಜಿಯವರು ನಮಗೆ ಸಾಕಷ್ಟು ಸೆಷನ್ಗಳಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಸ್ವರ ವಿಜ್ಞಾನದ ಬಗ್ಗೆ ನಾನು ಇವತ್ತು ನನಗೆ ತಿಳಿದು ಕೆಲವು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದು ಅದನ್ನು ಇಲ್ಲಿ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ನಮಗೆ ಗುರುಗಳು ಕ್ಲಾಸ್ ಕೊಟ್ಟಾಗ ಸ್ವರ ಚಿಂತಾಮಣಿ ಪುಸ್ತಕವನ್ನ ನೀವು ಎಲ್ಲರೂ ಅದನ್ನ ಓದ್ಬೇಕು ಅಂತ ಹೇಳಿದ್ರು. ಅದ ಇಂಗ್ಲಿಷ್ನಲ್ಲಿ ಇರೋದ್ರಿಂದ ನಾನು ಸ್ವರ ಚಿಂತಾಮಣಿ ಪುಸ್ತಕವನ್ನ ನನಗೆ ತಿಳಿದದ್ದು ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಇಲ್ಲಿ ಕನ್ನಡದಲ್ಲಿ ತಮಗೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಈಗ ಹಿರಿಯರು ಹೇಳ್ತಾರೆ ಸಮಯ ಕೇಳ್ರಿ ಅಂತಂದು. ಯಾವ ಸಮಯ ಅಂದ್ರೆ ಹುಟ್ಟಿದಾಗ ಒಂದು ಸಮಯ, ಸತ್ತಾಗ ಒಂದು ಸಮಯ, ಮತ್ತೆ ಒಳ್ಳೆ ಕೆಲಸ ಮಾಡುವಾಗ ಒಂದು ಸಮಯ, ಮನೆ ಕಟ್ಟುವಾಗ ಒಂದು ಸಮಯ, ಮತ್ತೆ ಮನೆ ಕೆಡಬೇಕಾದ್ರೂ ಒಂದು ಸಮಯ, ರೈತರು ಬಿತ್ತುವಾಗ ಒಂದು ಸಮಯ ಕೇಳ್ತಾರೆ, ಹೊಲವನ್ನ ಹದ ಮಾಡುವಾಗ ಒಂದು ಸಮಯ, ಅದೇ ರೀತಿ ಅಲ್ಲಿ ಬೆಳೆದಂತ ಬೆಳೆಗಳನ್ನ ತರಲಿಕ್ಕೆ ಒಂದು ಸಮಯ. ಈ ರೀತಿ ನಾವು ಪ್ರತಿಯೊಂದು ಕೆಲಸಕ್ಕೂ ಸಮಯವನ್ನ, ವೇಳೆಯನ್ನ, ಯಾವ ರೀತಿ ಸಮಯ ಚೆನ್ನಾಗಿ ಯಾವ ರೀತಿ ಇದೆ ಅಂತ ಅನ್ನೋದನ್ನ ನಾವು ಪ್ರತಿದಿನ ನಮ್ಮ ರೂಢಿ ಮಾಡಿಕೊಂಡಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿರ್ತದೆ. ಈ ಸಮಯವನ್ನ ನಾವು ಪ್ರತಿದಿನ ಕಾಣ್ತಾ ಇದ್ದೇವೆ. ಈ ಸಮಯ ತಿಳಿದುಕೊಳ್ಳಲಿಕ್ಕೆ ಮತ್ತು ಇದೆಲ್ಲ ನಡೆಯುತ್ತಿರುವುದು ಒಂದು ಅದ್ವೈತವಾದ ನಮ್ಮ ಸ್ವಂತ ಉಸಿರಿನಿಂದ ಅನ್ನೋದನ್ನ ನಾವು ಈಗ ತಿಳಿದುಕೊಂಡಿದ್ದೇವೆ. ಇವೆಲ್ಲ ಸಮಯ ನಡೆಯೋದು ನಮ್ಮ ಉಸಿರಾಟದಿಂದ. ನಾವು ಏನ್ ಪ್ರತಿ ಕ್ಷಣ ಉಸಿರಾಟ ಮಾಡ್ತೇವೆ, ಈ ಉಸಿರಿನಿಂದ ನಾವು ಸಮಯವನ್ನ ಇಲ್ಲಿ ತಿಳಿದುಕೊಳ್ತೇವೆ. ಇದನ್ನು ಜಗತ್ತನ್ನು ಆಳುವ ಪ್ರಮುಖ ಕಂಪನ ಅಂದ್ರೆ ನಮ್ಮ ಉಸಿರಿನಿಂದ ಬರುವಂತ ವೈಬ್ರೇಷನ್ ಏನಿದೆಯಲ್ಲ, ಆ ಕಂಪನದಿಂದ ನಮ್ಮ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಸ್ವರ ಚಿಂತಾಮಣಿ ಪುಸ್ತಕದಲ್ಲಿ ಇದನ್ನ ಬಹಿರಂಗ ಪಡಿಸಲಾಗಿದೆ. ಈಗ ಆಲ್ರೆಡಿ ಹಸ್ತ ಮುದ್ರಿಕೆಯವರು, ಜ್ಯೋತಿಷ್ ಶಾಸ್ತ್ರಜ್ಞರು, ಮತ್ತ ಅವ್ರಿಗೆ ನಾವು ಹೋಗ್ತೇವೆ ಅಂತಂದ್ರ ಕೈವಾರ ತಾತವ್ರ ಬಗ್ಗೆ ಗುರೂಜಿಯವರು ಸಾಕಷ್ಟು ಸೆಷನ್ದಲ್ಲಿ ಹೇಳಿದ್ದಾರೆ. ಅವರು ಕೂಡ ಈ ಸ್ವರ ವಿಜ್ಞಾನವನ್ನ ಕಲಿತುಕೊಂಡು ಅದರ ಆಧಾರವಾಗಿಟ್ಟುಕೊಂಡು ಅವರು ಕೂಡ ಶಾಸ್ತ್ರಜ್ಞರು ಭವಿಷ್ಯವನ್ನ ಹೇಳುವುದು, ನಾವು ಕೇಳಿದಾಗ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದನ್ನ ಈ ಸ್ವರ ವಿಜ್ಞಾನ ಕಲಿತುಕೊಳ್ಳೋದ್ರ ಮೂಲಕ ಅದನ್ನ ಹೇಳಿದ್ದಾರೆ. ಇದೊಂದು ಅತ್ಯದ್ಭುತವಾದ, ನಂತರ ಎಲ್ಲರಿಗೂ ಅತ್ಯಗತ್ಯವಾಗಿ ಬೇಕಾದಂತ ಇದು ಜ್ಞಾನವಾಗಿರುತ್ತದೆ. ಸ್ವರ ವಿಜ್ಞಾನವಿಲ್ಲದೆ ಪ್ರತಿಯೊಬ್ಬ ಶಾಸ್ತ್ರಜ್ಞರು ಭವಿಷ್ಯ ಹೇಳುವರು, ಸ್ವರ ಜ್ಞಾನವಿಲ್ಲದೆ ಅವರು ಜ್ಯೋತಿಷ್ ಶಾಸ್ತ್ರವನ್ನ ಹೇಳಿದರೆ ಅದಕ್ಕೆ ಏನು ರುಂಡವಿಲ್ಲದ ಮುಂಡದಂತೆ. ಅಂದ್ರೆ ರುಂಡ ಬೇಕು ನಮ್ಗೆ, ಅಂದ್ರೆ ಮುಖ ಬೇಕು ಆ ದೇಹಕ್ಕೆ, ಅಂದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇರ್ತದೆ. ಅದೇ ರೀತಿ ಅವರು ರಾಜನಿಲ್ಲದ ರಾಜ್ಯದಂತೆ. ಆ ಸ್ವರ ಜ್ಞಾನ ಇಲ್ಲದೆ ಅವರು ಏನಾದ್ರೂ ನಮಗೆ ಮಾಹಿತಿಯನ್ನು ಕೊಟ್ಟರೆ, ನಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ರೆ, ರಾಜನಿಲ್ಲದ ರಾಜ್ಯ ಏನು, ಅದು ದುರಾಡಳಿತದಿಂದ ಕೂಡುತ್ತೆ. ಆ ರೀತಿ ಅಂತ ಇಲ್ಲಿ ನಮೂದಿಸಿದ್ದಾರೆ. ಮತ್ತು ಸ್ವರ ವಿಜ್ಞಾನವು ಆಸಕ್ತಿದಾಯಕವಾದ ಮತ್ತು ಎಲ್ಲರೂ ತಿಳಿದುಕೊಳ್ಳಬೇಕಾದ ಜ್ಞಾನವಾಗಿದೆ. ಇದು ಎಲ್ಲರೂ ಅರಿತುಕೊಳ್ಳಲೇಬೇಕು. ಇದರಿಂದ ನಾವು ಜನನವನ್ನು ಹೇಗೆ ನಿಯಂತ್ರಿಸಬಹುದು, ನಮಗೆ ಬೇಕಾದ ಅಂದ್ರೆ ಯಾವ ರೀತಿ ಗಂಡು ಮಗು ಬೇಕು ಅಥವಾ ಹೆಣ್ಣು ಮಗು ಬೇಕು ಅನ್ನೋದನ್ನ ನಾವು ಇದರಲ್ಲಿ ಪಡೆದುಕೊಳ್ಳಬಹುದು. ಮತ್ತೆ ಜನರನ್ನ ಯಾವ ರೀತಿ ನಾವು ಏನಾದ್ರೂ ಒಂದು ಕೆಲಸಕ್ಕೆ ಹೋದಾಗ ಜನರನ್ನ ನಮ್ಮ ಹತೋಟಿಯಲ್ಲಿ ಯಾವ ರೀತಿ ನಾವು ಆಕರ್ಷಣೆ ಮಾಡ್ಕೊಳ್ಬಹುದು, ಮತ್ತೆ ನಮಗೆ ಸಿಕ್ಕಂತ ಅವಕಾಶಗಳನ್ನ ಯಾವ ರೀತಿ ನಾವು ಸದುಪಯೋಗ, ನನಗೆ ಸದುಪಯೋಗ ಆಗ್ಬೇಕು ಆದ ಅವಕಾಶ ಅಂತ ಅನ್ನೋದನ್ನ ನಾನು ಮಾಡ್ಕೊಳ್ಳಿಕ್ಕೆ, ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ, ಆಕರ್ಷಣೆ ಮಾಡಿಕೊಳ್ಳಿಕ್ಕೆ ಈ ಸ್ವರ ಧ್ಯಾನವನ್ನ ನಾವು ಬೆಳೆಸ್ಕೊಳ್ಬಹುದು. ಇದರ ಬಗ್ಗೆ ಗುರೂಜಿಯವರು ಈಗಾಗಲೇ ನಮಗೆ ಧ್ಯಾನವನ್ನ ನೀಡಿದ್ದಾರೆ. ಪ್ರತಿಯೊಂದು ವಸ್ತುವಿನ ಮೂಲಾಧಾರವಾದ ಎಲ್ಲ ಜೀವಿಗಳಿಗೂ ಆತ್ಮ ಸ್ವರೂಪನಾದ ಎಲ್ಲದರಲ್ಲೂ ಇರುವ ಪ್ರತಿಯೊಂದು ಕ್ರಿಯೆಗೂ ಕಾರಣನಾದ ಸ್ವರ ಜ್ಞಾನವನ್ನು ತಿಳಿಸಿದವನು ಚಿತ್ತಪ್ರಜ್ಞ, ಅಚಿತ್ ಅಜ್ಞಾನಗಳ ಅಧಿಪತಿಯು ಆದ ಈಶ್ವರನು ಅಂತ ಅನ್ನೋದನ್ನ ನಮಗೆ ಗುರೂಜಿ ಹೇಳಿದೆ. ಈಶ್ವರ ಇವನ್ನೆಲ್ಲ ನಮ್ಮ ಸ್ವರವನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ನಮ್ಮ ಏನು ಆದಿದೇವ ಈಶ್ವರನು ನಮ್ಮ ಸ್ವರವನ್ನ ನಿಯಂತ್ರಣದಲ್ಲಿದ್ರೆ ಅವನೇ ಕೂಡ ಈ ಸ್ವರನ್ನು ಎಲ್ಲರಿಂದ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಅನ್ನೋದು. ವಿಶ್ವಕ್ಕೆ ಕಾರಣಕರ್ತನಾದ, ಆರಂಭ ಮತ್ತು ಅಂತ್ಯವಿಲ್ಲದ, ಗಾಳಿಯಂತೆ ಚಲಿಸುವ, ಎಲ್ಲವೂ ಕರಗಿದೆ ಇರುವ ಹಾಗೂ ಬ್ರಹ್ಮಾಂಡದ ಅಧಿಪತಿಯಾದಂಥ ಈಶ್ವರನನ್ನು ಕುರಿತು ಪಾರ್ವತಿ ಕೇಳ್ತಾಳೆ. ಯೋಗ ಇದು ಒಂದು
ಅವರ ಇಬ್ಬರಲ್ಲಿ ನಡೆದಂತ ಶಿವ ಪಾರ್ವತಿಯರಲ್ಲಿ ನಡೆದಂತ ಒಂದು ಸಂವಾದದ ಸಮಯದಲ್ಲಿ ಈ ಸ್ವರದ ಬಗ್ಗೆ ಶಿವನು ಪಾರ್ವತಿಯ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಇದು ಸನ್ನಿವೇಶ. ಅವಾಗ ಅವರು ಪಾರ್ವತಿ ದೇವಿ ಕೇಳ್ತಾಳೆ, ಹುಟ್ಟು ಸಾವಿಗಳಿಲ್ಲದ ದೇವತೆಗಳ ವಿಶ್ವದ ಒಡೆಯ ರಕ್ಷಕ ಎಲ್ಲವನ್ನೂ ಬಲ್ಲವನು, ದಯವಿಟ್ಟು ವಿಶ್ವದ ಕಾರಣ ಬಣ್ಣ ಗುಳಿಕ ಕಾಲ, ಈಗ ಧೂಮಕೇತು ಗ್ರಹಗಳು, ಗಂಟೆ ವಾರ ಯಂತ್ರ ಮಂತ್ರ ತಿಥಿಗಳು ಇದೆಲ್ಲವೂ ಇದೆಲ್ಲ, ಇದಕ್ಕೆಲ್ಲ ಕಾರಣ ಏನು, ಈ ಜ್ಞಾನದ ಬಗ್ಗೆ ಸ್ವಲ್ಪ ತಿಳಿಸಿ ಅಂತಂದು ಅವರು ಶಿವನಿಗೆ ಪಾರ್ವತಿ ದೇವಿ ಹೇಳ್ತಾರೆ. ಆಗ ಭಗವಾನ್ ಶಂಕರನು, ಒಳ್ಳೆಯದು, ಎಲ್ಲವನ್ನು ತಿಳಿದಿರುವ ಮಧುರ ಭಾಷಿಕಳಾದ ಪಾರ್ವತಿಯೇ, ನಿನಗೆ ಇಷ್ಟವಾದ ಅತ್ಯಂತ ರಹಸ್ಯವಾದ ವಿಷಯವನ್ನು ಹೇಳುತ್ತೇನೆ. ಇದನ್ನು ನೀನು ತಿಳಿದುಕೊಂಡರೆ ಮೂರ ಲೋಕಗಳು ನಿನಗೆ ತಿಳಿದ ಅರ್ಥವಾಗುತ್ತದೆ. ರಾಕ್ಷಸರು ಕೂಡ ಈ ಸ್ವರಜ್ಞಾನವನ್ನ ತಿಳಿದುಕೊಂಡು ಅದನ್ನ, ಈಗ ನಾವು ಹೇಳ್ತೇವ್ರಿ ನೆಗೆಟಿವ್ ಏನು ಮಾಟ ಮಂತ್ರ ಮಾಡೋರನ್ನ ನಾವು ಕೇಳ್ತೇವಲ್ಲ, ಅವರು ಕೂಡ ಈ ಸ್ವರಜ್ಞಾನವನ್ನ ತಿಳಿದುಕೊಂಡು ಅವರು ಅದನ್ನ ಆ ರೀತಿ ಉಪಯೋಗ ಮಾಡಿದ್ದಾರೆ ಅದು ಎಂಬುದನ್ನ ಸ್ವರಚಿಂತಾಮಣಿಯಲ್ಲಿ ಇದನ್ನ ಪ್ರಸಿದ್ಧಿಪಡಿಸಲಾಗಿದೆ. ಬ್ರಹ್ಮಾಂಡದಲ್ಲಿರುವಂತ ಬಣ್ಣ ಕಾಲ ಗುಳಿಕ ಪ್ರಕಾಶ, ನಾವು ಹೇಳ್ತೇವೆ ತಿಥಿ ನಕ್ಷತ್ರ, ಯಾವ ಪಕ್ಷ ಯಾವ ಅಯನ ಇದೆ ಯಾವ ವಾರ ಇದೆ ಅಂತ ಅನ್ನೋದನ್ನ ಎಲ್ಲನೂ ಕೂಡ 5 ತತ್ವಗಳಿಗೆ ಕಾರಣವಾಗಿದೆ. ಅವೆಲ್ಲ ತತ್ವಗಳಿಗೂ ಮೂಲ ಕಾರಣ ಯಾವುದಂದ್ರೆ ಉಸಿರು, ಅದೇ ಒಂದು ಸ್ವರ. ಆ ಉಸಿರಿಗೆ ಸ್ವರ ಅಂತಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ಸ್ವರವು ಯಂತ್ರ ಮಂತ್ರ ಗ್ರಹಕ್ಕೆ ಅಲ್ಲದೆ ವೈದ್ಯಕೀಯ ಉಪಚಾರಗಳಿಗೂ ಕೂಡ ಇದನ್ನ ನಾವು ಪ್ರಯೋಜನ ಮಾಡಿಕೊಂಡು ಅಲ್ಲಿ ಫಲಿತಾಂಶಗಳನ್ನ ಪಡೆಯಬಹುದು ಅಂತ ಇಲ್ಲಿ ತಿಳಿಸಲಾಗಿದೆ. ಅದೇ ರೀತಿ ವೈರಿಗಳು, ನಮ್ಮ ಏನು ಯುದ್ಧ ಸಮಯದಲ್ಲಿ ಕೂಡ ಈ ವೈರಿಗಳ ಗುಂಪಿನಲ್ಲಿರುವ ಭಯಜೀವಕ ಶಾಸ್ತ್ರಗಳನ್ನು, ಉತ್ತಮ ಸಂಗೀತ ಮತ್ತು ಆತ್ಮಜ್ಞಾನ ಇತ್ಯಾದಿಗಳನ್ನು ನಾವು ಜ್ಞಾನವನ್ನ ಈ ಸ್ವರದ ಮೇಲೆ ಅವಲಂಬನೆ ಮಾಡಿಕೊಂಡು ಹೆಚ್ಚಿಸಿಕೊಳ್ಳಬಹುದು. ಈ ಉಸಿರು ಒಳಗೆ ಹೋಗಿ ಏನ್ ನಾವು ಉಸಿರಾಡ್ತಾ ಇದ್ದೇವಲ್ಲ, ಒಳಗೆ ಹೋಗಿ ಹೊರಗೆ ಬಂದರೆ ಜೀವವಿದೆ ಅಂತ ಅನ್ಕೋತೀವಿ. ಆದ್ರೆ ಅದು ಚಲನೆನೇ ನಿಂತಾಗ, ಉಸಿರಿನ ಚಲನೆ ನಿಂತಾಗ ಏನಾಗುತ್ತದೆ, ದೇಹ ಅಲ್ಲಿ ನಾಶವಾಗುತ್ತದೆ. ಅಷ್ಟೊಂದು ಅದ್ಭುತವಾದ ಇದು ಉಸಿರು ನಮಗೆ ಅವಶ್ಯಕ. ಈ ಉಸಿರಿನ ಜ್ಞಾನ, ಸ್ವರ ವಿಜ್ಞಾನ ಬಗ್ಗೆ ಇಲ್ಲಿ ಏನೇನು ಕಲ್ಪನೆಗಳು ಇದಾವಂತಂದ್ರೆ, ಈ ಸ್ವರ ಚಿಂತಾಮಣಿ ಪುಸ್ತಕದಲ್ಲಿ ಸ್ವರ ಶಾಸ್ತ್ರದ ಬಗ್ಗೆ ಪ್ರಾಥಮಿಕ ಮಾಹಿತಿ, ಭ್ರೂಣದ ಬಗ್ಗೆ ಅಂದ್ರೆ ಗರ್ಭಧಾರಣೆ ಬಗ್ಗೆ ಮಾಹಿತಿ ಇದೆ, ಸ್ವರದ ಮೂಲ ಮತ್ತು ಸಮಯದ ಬಳಕೆ, ಯಾವ ಸಮಯದಲ್ಲಿ ನಾವು ಯಾವ ರೀತಿ ನಾವು ಅದನ್ನ ಸಕ್ರಿಯಗೊಳಿಸ್ಕೋಬೇಕು ಸ್ವರವನ್ನ ಅಂತ ಅನ್ನೋದನ್ನ ಆಲ್ರೆಡಿ ಪ್ರತಿದಿನ ತಾವು ನೋಡ್ತಾ ಇದ್ದೀರಿ. ಅನಂತರ ಉಸಿರಾಟದ ಚಲನೆ ಮತ್ತು ಯೋಗಾಸನದಲ್ಲಿ ಕೂಡ ನಾವು ಪ್ರತಿದಿನ ನೋಡ್ತೇವೆ. ಉಸಿರಿನ ಮೇಲೆ ಗಮನ ಉಸಿರಿನ ಮೇಲೆ ಗಮನ ಅಂತ ನಮಗೆ ಯೋಗಾಸನದಲ್ಲಿ ತಿಳಿಸ್ತಾರ. ಅದು ಕೂಡ ಅಲ್ಲಿ ಉಸಿರು ಸ್ವರದ ಬಗ್ಗೆ ಜ್ಞಾನ, ಮತ್ತೆ ಸಾಮಾನ್ಯ ಮತ್ತು ಭಯಂಕರ ಪ್ರಶ್ನೆಗಳು ಉಂಟಾದಾಗ ಅವುಗಳಿಗೆ ಉತ್ತರವನ್ನು ನಾವು ಪಡೆಯಬಹುದು. ದಿನ ಸ್ವರ ಪಕ್ಷ ತಿಂಗಳು ಋತು ಆಯನ ವರ್ಷ ಈ ರೀತಿ ಸಮಯದಲ್ಲಿ ಕೂಡ ನಾವು ಇದನ್ನ ಸ್ವರ ವಿಜ್ಞಾನ ಬಳಸಬಹುದು. ನಂತರ ತತ್ವಗಳ ಮೂಲದ ಬಗ್ಗೆ, ಧಾತು ಮೂಲ ಜ್ಞಾನ, ನಂತರ ಸ್ನಾನ ಅಭಿಷೇಕ ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಸ್ವರವನ್ನ ಬಳಸಬಹುದು. ಲೈಂಗಿಕ ಕ್ರಿಯೆಗಳಲ್ಲಿ, ಗರ್ಭಧಾರಣೆಗಳಲ್ಲಿ, ಅನಾರೋಗ್ಯಕ್ಕೆ ಲಕ್ಷಣಗಳು, ಮತ್ತೆ ಈ ರೀತಿ ನಿಸರ್ಗ ವಿಕೋಪ ಬರಗಾಲ ಬಂದಂತ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಈ ಸ್ವರ ವಿಜ್ಞಾನವನ್ನು ಅರಿತುಕೊಂಡು ಯಾವ ರೀತಿ, ಈಗ ಆಲ್ರೆಡಿ ನಾವು ಮಹಾನ್ ವ್ಯಕ್ತಿಗಳು ಗುರುಗಳು ಹೇಳ್ತಾರೆ, ಇಂಥ ಟೈಮಲ್ಲಿ ಬರಗಾಲ ಬರುತ್ತೆ, ಇಂಥ ದೇಶಕ್ಕೆ ಕೆಳಗಾಲಿದೆ ಅಂತ ಅವ್ರು ಹೇಳ್ತಾರಲ್ಲ, ಅದು ಸ್ವರ ವಿಜ್ಞಾನವನ್ನ ತಿಳಿದುಕೊಂಡಾಗ ಮಾತ್ರ ಅದನ್ನ ಮುಂದಿನ ಭವಿಷ್ಯವನ್ನ ಅವರು ಇಲ್ಲಿ ತಿಳಿಸ್ತಾರೆ. ಅದೇ ರೀತಿ ನೀರು ಮತ್ತೆ ಏನು ನಮಗೆ ನೀರಿನ ಪ್ರವಾಹ ಬರುವುದು, ಹೆಚ್ಚು ಕಡಿಮೆ ಸಾವು ಮತ್ತು ಕನಸುಗಳು, ಈ ರೀತಿ ಅನೇಕ ವಿಷಯಗಳಿಗೆ ನಮಗೆ ಸ್ವರ ವಿಜ್ಞಾನ ಅತ್ಯಂತ ಮುಖ್ಯವಾಗಿದೆ. ಸ್ವರಕ್ಕೆ ಕಾರಣವಾದ ಭ್ರೂಣದ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಯಾವ ರೀತಿ ನಮಗೆ ಗಂಡು ಮಗು ಬೇಕಂದ್ರೆ ಯಾವ ರೀತಿ ನಾವು ಯಾವ ದಿವಸ ಅಂದ್ರೆ ಸತಿಪತಿ ಒಂದಾದಾಗ ಅವತ್ತೇ ನಾವು ಗಂಡು ಮಗುವನ್ನು ಅಂದ್ರೆ ಸಮ ಸಂಖ್ಯೆಯಲ್ಲಿದ್ದಾಗ ಗಂಡು ಮಗು ಜನಿಸುತ್ತದೆ, ವಿಷಮ ಸಂಖ್ಯೆಯಲ್ಲಿದ್ದಾಗ ಅದು ಹೆಣ್ಣು ಮಗು ಆಗುತ್ತದೆ. ನಂತರ ಯಾವ ವಾರ ಯಾವ ತಿಥಿಗಳಲ್ಲಿ ಇದ್ದರೆ ಯಾವ ಮಗು ಯಾವ ರೀತಿಯ ಬುದ್ಧಿಮಾಂದ್ಯ ಮಗು ಅಥವಾ ಜಾನ ಮಗು ಜನಿಸಬಹುದು ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಇವಕ್ಕೆಲ್ಲವೂ ಕಾರಣ ಈಗ ಆಲ್ರೆಡಿ ನಮ್ಗೆ ಸಾಕಷ್ಟು ಸೆಷನ್ಗಳಲ್ಲಿ ಹೇಳಿದ್ದಾರೆ, 5 ತತ್ವಗಳು. 5 ತತ್ವಗಳ ಮೇಲೆ ಕೂಡ ಈ ಸ್ವರ ವಿಜ್ಞಾನವು ಸ್ವರ
ಕೆಲಸ ನಿರ್ವಹಿಸ್ತದೆ. ಆ 5 ತತ್ವಗಳಲ್ಲಿ ಪ್ರತಿಯೊಂದು ತತ್ವಕ್ಕೂ ಕೂಡ 5 ವಿಭಾಗಗಳು. ಆ 5 ವಿಭಾಗಕ್ಕೆ ಮತ್ತು 5 ತತ್ವಗಳು, ಒಟ್ಟು 25 ವಿಧದ ಸ್ವರಗಳು ಇಲ್ಲಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ನರನಾಡಿಗಳಲ್ಲಿ ಅವು ಚಲನೆ ಇರುವುದರಿಂದ ನಾಡಿಗಳ ಆಧಾರದ ಮೇಲೆ ನಮ್ಮ ದೇಹದ ಬಗ್ಗೆ ಸ್ವರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಇಡೀ ದೇಹವನ್ನು ನಾವು ಅರ್ಥ ಮಾಡಿಕೊಂಡಂತೆ ಅಂತನ್ನುವುದನ್ನು ಇಲ್ಲಿ ತಿಳಿಸಿದ್ದಾರೆ. ದೇಹವನ್ನು ಒಂದು ಪಿಂಡ ಎಂದು ಕರೆಯಲಾಗುತ್ತದೆ. ನೋಡಿ, ಈಗ ಒಂದು ಪಿಂಡದ ರೂಪದಲ್ಲಿ ಒಂದು ಮಗು ಜನಿಸ್ಬೇಕಾದ್ರೆ, ಒಂದು ಮಾನವ ಜನಿಸ್ಬೇಕಾದ್ರೆ ಪಿಂಡದ ರೂಪದಲ್ಲಿ ಪ್ರಕಟಗೊಂಡು ನಂತರ ಅಂದ್ರೆ ವೀರ್ಯ ಮತ್ತು ಅಂಡಾಣುಗಳು ಸೇರಿ ಒಂದು ಪಿಂಡ ಅಲ್ಲಿ ಪ್ರಕಟವಾಗಿ ಅದು ಒಂದು ಜೀವ ಜನನವಾಗಲಿಕ್ಕೆ ಅದು ಸಹಾಯವಾಗುತ್ತದೆ. ಈ ರೀತಿ ಪಿಂಡ ಆಗುವ ಸಮಯದಿಂದ ಹಿಡಿದು ಮಗು ಜನಿಸುವವರೆಗೂ ಪ್ರತಿ ದಿನದಲ್ಲಿ ಯಾವ ದಿನ ಯಾವ ರೀತಿ ಅದು ಮಗು ಬೆಳೀತಾ ಹೋಗುತ್ತದೆ ಅಂತ ಅನ್ನೋದನ್ನ ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಅದನ್ನೆಲ್ಲ ಅಂದ್ರೆ ಪೂರ್ಣ ವಿವರಣೆ ಕೊಡ್ತಾ ಹೋದ್ರೆ ಇದು ಒಂದು ಸೆಷನ್ ಇದಕ್ಕೆ ಬೇಕಾಗುತ್ತದೆ. ಇಲ್ಲಿ ಕಿರು ಸಂದೇಶವಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದರಿಂದ ಸ್ವಲ್ಪ ಮುಖ್ಯ ಪಾಯಿಂಟ್ಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ನಂತರ ತಾಯಿಯ ಸ್ವರೂಪವನ್ನು ಹೊಂದಿದೆ, ಮಗು ತಾಯಿಯಂತೆ ಹೋಲಿಕಿದೆ, ತಂದೆಯಂತೆ ಹೋಲಿಕಿದೆ ಅಂತ ನಾವು ಏನು ಹೇಳ್ತೇವಲ್ಲ, ಅದೇ ರೀತಿ ಅವರು ರಾತ್ರಿಗಳಲ್ಲಿದ್ದಾಗ ಅಂದ್ರೆ ದಿನಗಳಲ್ಲಿದ್ದಾಗ ಗಂಡು ಮಗು ಮತ್ತ ವಿಷಮ ದಿನಗಳಲ್ಲಿದ್ದಾಗ ಹೆಣ್ಣು ಮಗು ಜನಿಸುತ್ತದೆ. ಅದನ್ನು ತಿಳ್ಕೊಂಡು ಕೂಡ ನಾವು ಹೆಣ್ಣು ಬೇಕಂದ್ರೆ ಹೆಣ್ಣು ಮಗು, ಗಂಡು ಬೇಕಂದ್ರೆ ಗಂಡು ಮಗುವನ್ನು ಪಡೆಯಲು ಇದರಲ್ಲಿ ಅವಕಾಶವಿದೆ. ಅದೇ ರೀತಿ ಕೂದಲು ಇಲ್ಲಿ ತಾಯಿಗೆ ಏನ್ ಹೋಲ್ತೈತಪ್ಪ ಅಂದ್ರ ಇದು ತಾಯಿಯಂತೆ ಇದ್ರ ಕೂದಲಿದೆ ಅಂತ ನಾವು ಎಲ್ಲರೂ ಪ್ರತಿ ಮಗುವನ್ನು ಜನಿಸಿದಾಗ ನೋಡ್ತೀವಿ ಇದ್ರ ಲಕ್ಷಣ ಯಾವ ರೀತಿ ಇದೆ ಅಂತಂದು. ಅಂದ್ರೆ ಅವು ಕೈ ಕಾಲುಗಳು ಹಿಗ್ಗಿಸೋದು, ಓಡಿಸೋದು ಇವನ್ನೆಲ್ಲ ನೋಡಿದಾಗ ಅದು ವಾಯು ತತ್ವವನ್ನು ಹೊಂದಿದೆ. ಹಸಿವು, ಬಾಯಾರಿಕೆ, ಹೊಳಪು ಇತ್ಯಾದಿ ಅಗ್ನಿ ತತ್ವಕ್ಕೆ ಹೊಂದಿರ್ತದೆ. ನಾವು ಮಾಡುವಂತ ಮಗು ಜನಿಸಿದಾಗ ಮಾಡೋದ್ರಿಂದ ಹಿಡಿದು ವೀರ್ಯ, ಮಲಮೂತ್ರ, ನಿದ್ರೆ ಇವೆಲ್ಲವೂ ಕೂಡ ಜಲತತ್ವಕ್ಕೆ, ಮತ್ತು ಕೂದಲು, ಚರ್ಮ, ಮಾಂಸ, ಮೂಳೆಗಳು ಇತ್ಯಾದಿವು ಪೃಥ್ವಿ ತತ್ವಕ್ಕೆ ಸಮಾನವಾಗಿವೆ. ಅದೇ ರೀತಿ ಕೂದಲು, ಮಾಂಸ ಇತ್ಯಾದಿ ತಾಯಿಗೆ ಸಂಬಂಧಿಸಿದ್ದಾಗಿರುತ್ತವೆ. ಈ ರೀತಿ ನಾವು ಪ್ರತಿಯೊಂದನ್ನು ಅದನ್ನ ಸ್ವರ ವಿಜ್ಞಾನವನ್ನು ಕಲಿತಾಗ ಇದನ್ನು ನಾವು ಅಳವಡಿಸಿಕೊಂಡಾಗ ಇದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತದೆ. ನಂತರ ನಾಲಿಗೆ, ಚರ್ಮ, ಕಿವಿ, ಮೂಗು ಮತ್ತು ಕಣ್ಣುಗಳು 5 ಜ್ಞಾನೇಂದ್ರಿಯಗಳು ಅನ್ನೋದನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಮೂತ್ರಪಿಂಡಗಳು, ಕರಳುಗಳು, ಬಾಯಿ, ಕೈಗಳು ಮತ್ತು ಕಾಲುಗಳು ಚಟುವಟಿಕೆ ಇರುವಂತ 5 ಕರ್ಮೇಂದ್ರಿಯಗಳು. ತನ್ನ ದೇಹದೊಳಗೆ 7 ಸಮುದ್ರಗಳು, 4 ವೇದಗಳು, 4 ಜಾತಿಗಳು ಇದೆ ಅಂತ ಅನ್ನೋದನ್ನ ಇಲ್ಲಿ ಶಿವ ಹೇಳ್ಕೊಡ್ತಾನೆ. ಅಂದ್ರೆ ಬ್ರಹ್ಮ, ವಿಷ್ಣು, ರುದ್ರರು ಕೂಡ, ಸೂರ್ಯ, ಚಂದ್ರರು ಕೂಡ ನನ್ನ ದೇಹದೊಳಗೆ ಗುರುಸ್ಥಾನದಲ್ಲಿ ಗುರು ಆಗಿದ್ದಾರೆ ಅಂತಂದು ಇಲ್ಲಿ ವಿವರಿಸಿದ್ದಾರೆ. ಮೇಡಮ್, ಟೈಮ್ ಆದ್ರೆ ಹೇಳಿ, ಇದು ಬಹಳ ಇದೆ, ಅದಕ್ಕೆ ನಾನು ಅಲ್ಲಿಗೆ ಅಂತ್ಯ ಮಾಡ್ತೇನೆ. ಎಷ್ಟೊತ್ತ ಇನ್ನೊಂದು 5 ನಿಮಿಷ ಕಂಟಿನ್ಯೂ ಮಾಡಿ. ಓಕೆ ಗುರು. ಯಾರು ಗುರುವಿನ ಬಳಿಗೆ ಹೋಗಿ ಅವರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಯಾರು ಈ ಮೇಲಿನ ಹೇಳಿದಂತ ರಹಸ್ಯಗಳನ್ನು ಯಾರು ಪ್ರತಿದಿನ ಪಾಲನೆ ಮಾಡ್ತಾರೋ ಅವರಿಗೆ ಈ ಅವರಿಗೆ ಯೋಗ್ಯವಾದ ಶಿಷ್ಯ ಅಂತ ಅವರು ಕನ್ಫರ್ಮ್ ಮಾಡ್ಕೊಂಡಾಗ ಈ ಜ್ಞಾನ ಅವರಿಗೆ ಒಲಿಯುತ್ತದೆ. ಈ ಜ್ಞಾನವನ್ನು ಕಲಿತಾಗೂ ಕೂಡ ನಾವು ಈ ಜ್ಞಾನ ಗುರುಗಳಿಂದ ಪಡೆದ ತಕ್ಷಣ ನಾವು ಅದನ್ನ ಅವರು ನಿಷ್ಪ್ರಯೋಜಕರು ಅಥವಾ ಏನು ಇಲ್ಲ ಅಂತ ಅವ್ರು ಬಂದು ನೆಗೆಟಿವ್ ಯೋಚನೆ ನಮ್ಮಲ್ಲಿ ಬಂದಾಗ ಈ ನಾವು ಕಲಿತಂತ ವಿದ್ಯೆಯು ಕೂಡ ಅದು ಫಲಕಾರಿಯಾಗುವುದಿಲ್ಲ ಅಂತ ಅನ್ನುವುದನ್ನು ಇಲ್ಲಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಂತರ ಈಶ್ವರನು ಪಾರ್ವತಿಗೆ ಸ್ವರಗಳ ಮೂಲಕ ಈ ವಿವರವಾಗಿ ಹೇಳುತ್ತಾರೆ. ಎಲ್ಲ ಜೀವಿಗಳಿಗೂ ಉಸಿರಾಟ ಮೂಲ ಆಧಾರ. ಹೊಟ್ಟೆ ನಾಭಿಯ ಕೆಳಗೆ ಮತ್ತು ನಾಭಿಯ ಮೇಲೆ 72,000 ನಾಡಿಗಳು ಮಧ್ಯಭಾಗದಲ್ಲಿ ಸಂಬಂಧ ಹೊಂದಿವೆ. ಇವು ಪ್ರಾಣರೂಪದಲ್ಲಿ ನಮ್ಮ ಇಡೀ ದೇಹಾದ್ಯಂತ ಚಕ್ರದಂತೆ ಹೊಕ್ಕಳಿನ ಹುರಿಯಿಂದ ಹಿಡಿದು ಅವು ಅಲ್ಲಿ ಶೇಖರಣೆಗೊಂಡಿದ್ದು ಅಂತ 72,000 ನಾಡಿಗಳಿದಾವಂತ ನಾವು ಏನ್ ಹೇಳ್ತೇವಲ್ಲ, ಅಲ್ಲಿಂದ ಅದು ಏನು ಕುಂಡಲಿನಿ ಚಕ್ರದ ಮೂಲಕ ಅಂದ್ರೆ ಮೂಲಾಧಾರ ಚಕ್ರದ ಮೂಲಕ ಕುಂಡಲಿನಿ ಆಕಾರದಲ್ಲಿ ಹಾವಿನ ಸ್ವರೂಪದಲ್ಲಿ ಇದೆ ಅಂತ ಹೇಳ್ತಾರೆ. ಹಾವಿನ ಸ್ವರೂಪದಲ್ಲಿ ಇದ್ದು ಅದು ಹೆಡಿ ಆಕಾರದಲ್ಲಿ ನಮ್ಮ ಮೂಲಾಧಾರ ಚಕ್ರದಲ್ಲಿದ್ದು ಅದರ ಬಾಲ ನಮ್ಮ ಆಜ್ಞಾ ಚಕ್ರದಲ್ಲಿ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂ ಕುಂಡಲಿನಿ ಜಾಗೃತಿ ಅಂದ್ರೆ ನಾವು ಮೂಲಾಧಾರದಿಂದ ಹಿಡಿದು ಆಜ್ಞಾ ಚಕ್ರದವರೆಗೂ ನಮ್ಮ ಪ್ರತಿಯೊಂದು ಚಕ್ರಗಳು ಸಕ್ರಿಯಗೊಂಡಾಗ ಮಾತ್ರ ಇದು ಕುಂಡಲಿನಿ ಚಕ್ರ ಶಕ್ತಿ ಸಾಕಾರಗೊಳ್ಳುತ್ತದೆ.
ಇವು ಯೋಗಾಭ್ಯಾಸದಲ್ಲಿ ಕೂಡ ನಾವು ಪ್ರತಿದಿನ ಕೇಳ್ತಾ ಇದ್ದೇವೆ. ಅದೇ ರೀತಿ 10 ನಾಡಿಗಳು ಮೇಲಕ್ಕೆ, 10 ನಾಡಿಗಳು ಕೆಳಕ್ಕೆ ಹೇಳ್ತೇವೆ. ಮೇಲೆ ಹೋಗುವಂತ ನಾಡಿಯನ್ನ ನಾವು ಏನಂತೇವಿ, ಮೇಲಕ್ಕೆ ಹೋಗುವ ಪ್ರತಿಯೊಂದು ನಾಡು ಎಡಕ್ಕೆ ಬರುವಂತ ನಾಡಿಗಳು. ಅಂದ್ರೆ ಅದು ಈಗ ನಾವು ಪ್ರತಿದಿನ ಸ್ವರ ವಿಜ್ಞಾನದಲ್ಲಿ ಹಾಕ್ತಾ ಇದ್ವಲ್ಲ, ಅದು ಒಂದು ಪಾಯಿಂಟ್ಸು ಇಡನಾಡಿ, ಪಿಂಗಳ ನಾಡಿ. ಅಂದ್ರೆ ಮೇಲಕ್ಕೆ ಹೋಗುವ, ಎಡಕ್ಕೆ ಹೋಗುವ ನಾಡಿಗಳು ಇಡ ಎಂದು, ಬಲಕ್ಕೆ ಹೋಗುವ ನಾಡಿಗಳನ್ನ ಪಿಂಗಳ ಎಂದು ಕರೆಯಲಾಗುತ್ತದೆ. ಇವೆರಡು ಮಧ್ಯದಲ್ಲಿ, ಅಂದರೆ ಈಗಾಗಲೇ ಗುರುಜಿ ಹೇಳಿದ್ದಾರೆ, ನಮ್ಮ 2 ದವಡೆಗಳ ಮಧ್ಯೆ ಏನು ಒಂದು ಸಂಗಮ ಅದೆಯಲ್ಲ, ಅದು ಸುಷುಮ್ನ ನಾಡಿ. ಅಂದರೆ ಅದಕ್ಕೆ ಅಲ್ಲಿ ಒಂದು ನಾಲಿಗೆ, ಕಿರುನಾಲಿಗೆ ಅಂತಿದೆಯಲ್ಲ, ಕಿರುನಾಲಿಗೆಯಲ್ಲಿ ಅಲ್ಲಿ ಸುಷುಮ್ನ ನಾಡಿ ಇರುತ್ತದೆ ಅಂತ ಅಲ್ಲಿ ತಿಳಿಸಿದ್ದಾರೆ. ಜೀವಶಕ್ತಿಯನ್ನು ನಿಯಂತ್ರಿಸುವುದು ಉಸಿರಿನಿಂದ ಮಾತ್ರ. ಉಸಿರು ಯಾವಾಗಲೂ ಇಡನಾಡಿ ಮತ್ತು ಪಿಂಗಳ ನಾಡಿ ಎಂಬ 2 ನಾಡಿಗಳಲ್ಲಿ ಹರಿಯುತ್ತಿರುತ್ತದೆ. ಪ್ರತಿ 90 ನಿಮಿಷಕ್ಕೆ ಒಂದ್ಸಲ ನಾಡಿ ಬದಲಾವಣೆ ಆಗುತ್ತದೆ ಅಂತ ಅನ್ನೋದನ್ನ ಗುರುಜಿಯವರು ನಾವು ಕ್ಲಾಸ್ನಲ್ಲಿ ತಿಳಿದುಕೊಂಡಿದ್ದೆ. ಅದೇ ರೀತಿ ಇಡನಾಡಿ ಮತ್ತೆ ಪಿಂಗಳ ನಾಡಿ ಇರುತ್ತದೆ. ಕೆಲವು ಟೈಮ್ ಅಂದ್ರೆ ಸಾಯಂಕಾಲ, ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ಸಂಧ್ಯಾಕಾಲದಲ್ಲಿ ಸುಷುಮ್ನ ನಾಡಿ ಸಕ್ರಿಯವಾಗಿರುತ್ತದೆ ಅಂತ ಅನ್ನೋದನ್ನ ನಾವು, ಅವಾಗ ಬ್ರಹ್ಮರಂಧ್ರ ತೆರೆದಿರುತ್ತದೆ, ಅವಾಗ ಏನೇ ಕೆಲಸ ಮಾಡಿದ್ರು ಕೂಡ ಒಳ್ಳೆಯದಾಗುತ್ತದೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ 5 ವಿಧದ ಪ್ರಾಣವಾಯುಗಳು ಮತ್ತು 5 ವಿಧದ ಉಪಪ್ರಾಣಗಳಾದಂಥ ನಾಗ, ಕೂರ್ಮ, ಕ್ರಕರ, ದೇವದತ್ತ ಮತ್ತು ಧನಂಜಯ ಉಪಪ್ರಾಣಗಳು ಕೂಡ ಈ ಸ್ವರ ಜ್ಞಾನದ ಮೇಲೆ ಅವೆಲ್ಲ ಕಾರ್ಯನಿರ್ವಹಿಸಿ ನಮ್ಮ ದೇಹವನ್ನ ನಾಡಿ ಶುದ್ಧೀಕರಣ ಮಾಡ್ತೇವೆ, ನಾಡಿಯಲ್ಲಿ ಚರಣ ಮಾಡ್ತೇವೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪಾರ್ವತಿಗೆ ಈಗ ಸಮಯದ ಬಗ್ಗೆನೂ ಹೇಳಿದ್ರು. ಈಗ ಆಲ್ರೆಡಿ ನಾವು ಹೇಳ್ತೇವಲ್ಲ, ಪ್ರತಿದಿನ ಸ್ವರ ವಿಜ್ಞಾನದ ಬಗ್ಗೆ ತಿಳಿಸ್ತಾ ಬಂದೇವೆ. ಅಂದ್ರೆ ಯಾವ ತಿಥಿಯಲ್ಲಿ, ಯಾವ ದಿನ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ, ಯಾವ ತಿಥಿ ಬೆಳಗಿನ ಸಮಯದಲ್ಲಿ, ಸೂರ್ಯೋದಯ ಸಮಯದಲ್ಲಿ ಯಾವುದು ಸಕ್ರಿಯವಾಗಿರ್ಬೇಕು, ನಂತರ ಸೂರ್ಯಾಸ್ತದ ಸಮಯದಲ್ಲಿ ಯಾವ ನಮ್ದು ನಾಡಿ ಸಕ್ರಿಯವಾಗಿರ್ಬೇಕಂತ ಅನ್ನೋದನ್ನ ಗುರುಗಳು ಕೊಟ್ಟಂತ ನಮ್ಗೆ ಒಂದೊಂದು ಚಾರ್ಟ್ ಪ್ರಕಾರ ಆಯ್ತು. ಮತ್ತ ಪಂಚಾಂಗದ ಮೂಲಕ ನಾವು ಪ್ರತಿದಿನ ಈಗ ಎಲ್ಲರೂ ಆಕ್ಟಿವ್ ಮಾಡ್ಕೊಳ್ತಾ ಇದ್ದೀರಿ. ಅದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನು ಉಪಯೋಗಪ್ಪ ಅಂತಂದ್ರೆ, ಭಾನುವಾರ, ಮಂಗಳವಾರ ಸೂರ್ಯನಾಡಿ ಆಕ್ಟಿವ್ ಆಗಿರ್ಬೇಕಂತ ಗುರುಜಿಯರು ಕೊಟ್ಟಿದ್ದಾರೆ. ಸೋಮವಾರ, ಬುಧವಾರ, ಶುಕ್ರವಾರ ಅವತ್ತು ಚಂದ್ರನಾಡಿ ಆಕ್ಟಿವ್ ಮಾಡ್ಕೋಕ್ ಹೆಚ್ಚು ಸಮಯ. ಶುಕ್ಲ ಪಕ್ಷ ಗುರುವಾರ ಇದ್ರೆ ಚಂದ್ರನಾಡಿ, ಅಂದ್ರೆ ನಾವು ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಚಂದ್ರನಾಡಿಯನ್ನ ಸಕ್ರಿಯಗೊಳಿಸಿಕೊಂಡು, ನಾವು ಚಂದ್ರನಾಡಿಯೇ ಇದ್ದಾಗ ನಾವು ಎಡಗಡೆ ಕಾಲನ್ನ ಹೊರಗಿಟ್ಟು ಅಲ್ಲಿ ಹೋದಾಗ ನಾವು ಹೋಗುವಂತ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅನ್ನೋ ಒಂದು ಧ್ಯಾನವನ್ನ ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಅಮಾವಾಸ್ಯೆ ದಿನ ಸೂರ್ಯನಾಡಿ ಅತ್ಯುತ್ತಮ, ಮತ್ತೆ ಹುಣ್ಣಿಮೆ ದಿನ ಚಂದ್ರನಾಡಿ ಇದ್ದರೆ ಅಲ್ಲಿ ಧನ ನಷ್ಟ. ಅಂದ್ರೆ ಬೆಳಗ್ಗೆ ಚಂದ್ರನಾಡಿ ಇಲ್ಲ ಅಂದ್ರೆ ಅಲ್ಲಿ ನಮಗೆ ಧನ ನಷ್ಟ ಅಂತ ಈಗ ಇಲ್ಲಿ ತಿಳಿಸಿದ್ದಾರೆ. ಅದು ಗುರೂಜಿಯವರು ಕೂಡ ಇದರ ಜ್ಞಾನ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ನಾವು, ಈ ಜ್ಞಾನವನ್ನ ತಿಳಿದುಕೊಂಡು ನಾವು ಯಾವ ನಮಗೆ ನಾಡಿ ಬೇಕೋ ಆ ನಾಡಿಯನ್ನ ಸಕ್ರಿಯಗೊಳಿಸಿಕೊಂಡಾಗ ನಾವು ಆರೋಗ್ಯವನ್ನು ಪಡೆದುಕೊಳ್ಬಹುದು. ಮತ್ತೆ ಆರೋಗ್ಯವಲ್ಲ, ನಮ್ಗೆ ಏನು ಬೇಕಂತ ಅನ್ನೋದನ್ನ, ನಮಗೆ ಧನ ಧಾನ್ಯ ಸಂಪತ್ತು ಅಥವಾ ಒಳ್ಳೆಯ ಸಂಬಂಧ, ಇದನ್ನೆಲ್ಲ ನಾವು ಇದನ್ನ ಪಡೆದುಕೊಳ್ಬಹುದು. ಮತ್ತೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷಗಳನ್ನು ಅರಿತುಕೊಂಡು ಅದನ್ನು ಮಾಡ್ಕೊಳ್ಬಹುದು. ಶುಭ ಕಾರ್ಯಗಳನ್ನ ನಾವು ಮಾಡುವಾಗ ಯಾವ ರೀತಿ ನಾವು ಸ್ವರವನ್ನ ನಾವು ಸಕ್ರಿಯಗೊಳಿಸ್ಬೇಕು ಅಂತ ಅನ್ನೋದನ್ನ ಇಲ್ಲಿ ಪೂರ್ಣವಾಗಿ ಹೇಳಿದ್ದಾರೆ. ಇದು ಪೂರ್ಣ ತುಂಬಾ ಅಧ್ಯಾಯ, ಇದು ಅದ್ಭುತವಾದ ಮತ್ತು ವಿಶಾಲವಾದ ಒಂದು ಧ್ಯಾನ ಇರೋದ್ರಿಂದ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ಹಗಲು ಯಾವ್ದಿರ್ಬೇಕು, ರಾತ್ರಿ ಯಾವ್ದು ಇರ್ಬೇಕಂತ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಾನು ಏನೋ ಒಂದ್ ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಂಡು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗುರೂಜಿಯವರಿಗೆ ಹಾಗೂ ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ಈ ಜ್ಞಾನವನ್ನ ಕೇಳಿದಂತೆ ಎಲ್ಲ ಆತ್ಮಬಂಧುಗಳಿಗೆ ವಂದನೆಗಳು ಸಲ್ಲಿಸುತ್ತಾ ನನ್ನ ಇದನ್ನು ಅಂತಿಮಗೊಳಿಸ್ತೇನೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೊ ಮಚ್.